ಎಲ್ರಿಗೂ ನಮಸ್ಕಾರ. ನೀವೇನಾದರೂ ಕೇರಳದ ಮುನ್ನಾರ್ಗೆ ಟ್ರಿಪ್ ಅನ್ನು ಪ್ಲಾನ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. 3 ದಿವಸದಲ್ಲಿ 17 ಜಾಗಗಳಿಗೆ ಹೇಗೆ ವಿಸಿಟ್ ಮಾಡಬಹುದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಟ್ರಿಪ್ ಪ್ಲಾನ್ ಅಂತೂ ನಿಮಗೆ ಒಂದು ಬೆಸ್ಟ್ ಟ್ರಿಪ್ ಪ್ಲಾನ್ ಅಂತಾನೆ ಹೇಳಬಹುದು. ಯಾಕಂದರೆ ಈ ವಿಡಿಯೋದಲ್ಲಿ ನಾನು ಬಜೆಟ್ ರೂಮ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಅಲ್ಲಿಗೆ ಹೋದಾಗ ಊಟ ತಿಂಡಿ ಮಾಡ್ಕೊಳ್ಳಿಕ್ಕೆ ಬೆಸ್ಟ್ ರೆಸ್ಟೋರೆಂಟ್ಗಳು ಎಲ್ಲಿವೆ ಅಂತ ತಿಳ್ಕೊಳ್ಳೋಣ. ಹಾಗೆ ಬೈಕ್ ರೆಂಟಲ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ನೀವು ನಿಮ್ಮ ಓನ್ ಟ್ರಾನ್ಸ್ಪೋರ್ಟೇಷನ್ ಹೊರತಾಗಿ ಬಸ್ ಅಥವಾ ಟ್ರೈನ್ ಮೂಲಕ ಟ್ರಾವೆಲ್ ಮಾಡಬೇಕು ಅಂದರೆ ಹೇಗೆ ಹೋಗಬಹುದು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ನಾನು 3 ದಿನಗಳಲ್ಲಿ 17 ಜಾಗಗಳನ್ನು ಹೇಗೆ ಕವರ್ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಈ 17 ಜಾಗಗಳ ಇಂಪಾರ್ಟೆನ್ಸ್ ಅನ್ನು ಕೂಡ ತಿಳಿಸ್ಕೊಡ್ತೀನಿ. ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಮಾತಾಡೋದಾದರೆ ನೀವು ನಿಮ್ಮ ಓನ್ ವೆಹಿಕಲ್ಸಲ್ಲಿ ಆರಾಮಾಗಿ ರೀಚ್ ಆಗಬಹುದು. ಅಥವಾ ನೀವು ಟ್ರೈನ್ ಮೂಲಕ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಎಲ್ಲೇ ಇದ್ರೂ ಅಲ್ಲಿಂದ ಅಳುವಾ ರೈಲ್ವೆ ಸ್ಟೇಷನ್ಗೆ ಟಿಕೆಟ್ಸನ್ನು ಬುಕ್ ಮಾಡ್ಕೊಳ್ಳಿ. ಅಲ್ಲಿಂದ ಮುನ್ನಾರ್ಗೆ ಒಂದು 110 ಕಿಲೋಮೀಟರ್ ಅಷ್ಟಾಗತ್ತೆ. ಸೊ ಅಲ್ಲಿಂದ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ಸ್ ಅಂದರೆ ಬಸ್ಗಳು ಹೋಗ್ತಾನೆ ಇರ್ತವೆ. ನೀವು ಆರಾಮಾಗಿ ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗಬಹುದು ಮುನ್ನಾರ್ಗೆ ಹೋದ್ಮೇಲೆ ಅಲ್ಲಿಂದ ನೀವು 2 ವೀಲರ್ಸನ್ನು ರೆಂಟಿಗೆ ತೊಗೊಂಡು ಅಲ್ಲಿಂದ ನೀವು ಟ್ರಾವೆಲ್ ಮಾಡಬಹುದು. ಹೀಗೆ ನೀವು ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೋದು. ಅಥವಾ ನೀವು ಬಸ್ ಮೂಲಕ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಸ್ಲೀಪಿಂಗ್ ಕೋಚಸ್ ಇರುವಂತಹ ಬಸ್ಸನ್ನು ಬುಕ್ ಮಾಡ್ಕೊಳ್ಬಹುದು. ಅಂದರೆ ಪ್ರೈವೇಟ್ ಬಸ್ ಏಜೆನ್ಸೀಸ್ ಇರುತ್ತಲ್ಲ, ಅಲ್ಲಿ ನೀವು ಡೈರೆಕ್ಟ್ ಟ್ರೈನ್ಸ್ ಮುನ್ನಾರ್ಗೆ ಅವೈಲೇಬಲ್ ಇರುತ್ತೆ. ಅಲ್ಲಿ ಹೋಗಿ ನೀವು ಬುಕ್ ಮಾಡ್ಕೊಳ್ಬಹುದು. ಬೆಂಗಳೂರಿಂದ ಮುನ್ನಾರ್ಗೆ ಹೋಗಲಿಕ್ಕೆ 440 ಕಿಲೋಮೀಟರ್ಗಳಷ್ಟು ಆಗುತ್ತೆ. ಈಗ ಮುನ್ನಾರ್ಗೆ ಹೋದ್ಮೇಲೆ ನಿಮಗೆ ಬೈಕು ರೆಂಟ್ಗೆ ಬೇಕಾಗ್ತವೆ. ಆದ್ದರಿಂದಾಗಿ ನೀವು ಮುನ್ನಾರಿಂದ 400 ಮೀಟರ್ಗಳಷ್ಟು ದೂರ ಇರುವಂತಹ ಶೋಲಂ ಬೈಕ್ ರೆಂಟಲ್ಗೆ ಹೋಗಿ ಅಲ್ಲಿ ಬೈಕ್ಗಳನ್ನು ರೆಂಟ್ಗೆ ತೊಗೊಳ್ಬಹುದು. ಮತ್ತೊಂದಂದರೆ ಮುನ್ನಾರಿಂದ 1.5 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಮುನ್ನಾರ್ ಬೈಕ್ ರೆಂಟಲ್ಗೆ ನೀವು ರೀಚ್ ಆಗಿ ಅಲ್ಲೂ ಕೂಡ ಬುಕ್ ಮಾಡ್ಕೊಳ್ಬಹುದು. ಹಾಗೆ ಕೊನೆಯದಾಗಿ ಮುನ್ನಾರಿಂದ 2 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಗೋಕುಲಂ ಬೈಕ್ ರೆಂಟಲ್ಸ್ ಹತ್ರ ನೀವು ಬೈಕ್ಗಳನ್ನು ರೆಂಟಿಗೆ ತೊಗೊಳ್ಬಹುದು. ಇಲ್ಲೆಲ್ಲ ದಿವಸಕ್ಕೆ 500ರಿಂದ 600 ಒಳಗಡೆ ಚಾರ್ಜ್ ಮಾಡ್ತಾರೆ. ನೀವು ಜಾಸ್ತಿ ದಿನ ಬೈಕನ್ನು ತಗೊಳ್ತಾ ಇದ್ದೀರಾ ರೆಂಟಿಗೆ ಅಂದರೆ ಆದಷ್ಟು ಅವ್ರ ಹತ್ರ ಕಡಿಮೆ ಮಾಡಿಸಿ. ಮುನ್ನಾರಲ್ಲಿ ಎಲ್ಲ ಇಂಪಾರ್ಟೆಂಟ್ ಪ್ಲೇಸಸನ್ನು ಕವರ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ 3 ದಿನಗಳು ಬೇಕಾಗ್ತವೆ. ಸೊ ಅದಕ್ಕಾಗಿ ನಾವು 3 ದಿನಕ್ಕೂ ಮುಂಚೆನೇ ಟ್ರಾವೆಲನ್ನು ಸ್ಟಾರ್ಟ್ ಮಾಡಿಬಿಟ್ಟಿರಬೇಕು. ಅಂದರೆ ಇವತ್ತು ನಾವು ರಾತ್ರಿಯೇ ಟ್ರೈನ್ ಹತ್ತಾ ಇದ್ದೀವಿ ಅಥವಾ ಬಸ್ ಹತ್ತಾ ಇದ್ದೀವಿ ಅಂದರೆ ನಾಳೆ ಬೆಳಗ್ಗೆ ಹೋಗಿ ರೀಚ್ ಆಗಿರ್ತೀವಿ. ಸೊ ನಾಳೆಯಿಂದ ಇನ್ನು 3 ದಿನ ಅಂತ ಲೆಕ್ಕ ಇಟ್ಕೋಬಹುದು. ಈ ರೀತಿಯಾಗಿ 3 ದಿನಗಳಲ್ಲಿ ನಾನು ಈಗ ಹೇಳ್ತಾ ಇರುವಂತಹ ಜಾಗಗಳಿಗೆಲ್ಲ ಹೋಗಿ ವಿಸಿಟ್ ಮಾಡಿ ಎಂಜಾಯ್ ಮಾಡಬಹುದು. ನೀವು ನಿಮ್ಮ ಕಾರ್ಗಳ ಮೂಲಕನೇ ಹೋಗ್ತಾ ಇದ್ದೀರಾ ಅಂತ ಅಂದರೆ ಹಿಂದಿನ ದಿವಸನೇ ನೀವು ಮನೆ ಬಿಡಬೇಕಾಗತ್ತೆ. ಅಂದರೆ ಒಂದು 10 ಗಂಟೆ ಹಂಗೆ ಬೆಳಗ್ಗೆ ಬಿಟ್ಟರೆ ನೀವು ಸಂಜೆ ಅಷ್ಟರಲ್ಲಿ ಮುನ್ನಾರ್ಗೆ ರೀಚ್ ಆಗಿರ್ತೀರ. ಸೊ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ರೆಸ್ಟ್ ಮಾಡಿ ನಂತರ ನೆಕ್ಸ್ಟ್ ಮಾರನೇ ದಿವಸದಿಂದ ಇನ್ನು 3 ಡೇಸ್ ನೀವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಬಹುದು. ಈಗ ಮುನ್ನಾರಲ್ಲಿ ಮೊದಲನೇ ದಿವಸ ಮುನ್ನಾರ್ನಿಂದ 7.5 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಎರಾವಿಕುಲಂ ನ್ಯಾಷನಲ್ ಪಾರ್ಕ್ಗೆ ರೀಚ್ ಆಗಿ. ಹಾಗೆ ನೀವು ಈ ನ್ಯಾಷನಲ್ ಪಾರ್ಕ್ಗೆ ವಿಸಿಟ್ ಮಾಡೋಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯನ ತಲೆಯಲ್ಲಿಟ್ಕೊಳ್ಬೇಕಾಗತ್ತೆ. ಅದೇನು ಅಂದರೆ ಫೆಬ್ರವರಿಯಿಂದ ಮಾರ್ಚ್ವರೆಗೂ ಈ ನ್ಯಾಷನಲ್ ಪಾರ್ಕ್ ಕ್ಲೋಸ್ ಆಗಿರುತ್ತೆ. ಅದಕ್ಕೆ ನೀವು ಆದಷ್ಟು ಟ್ರಿಪ್ಪನ್ನು ಮಾರ್ಚ್ ನಂತರನೇ ಪ್ಲಾನ್ ಮಾಡಿ. ಆ ಟೈಮಲ್ಲಿ ಯಾಕೆ ಇಲ್ಲಿ ಕ್ಲೋಸ್ ಇರುತ್ತೆ ಅಂದರೆ ಅಲ್ಲಿ ವಾಸಿಸ್ತಾ ಇರುವಂತಹ ನೀಲಗಿರಿ ಥಾರ್ ಪ್ರಾಣಿಗಳು ಕರುಗಳನ್ನು ಹಾಕ್ತಿರ್ತವೆ. ಆದ್ರಿಂದ ಆ ಟೈಮಲ್ಲಿ ಕ್ಲೋಸ್ ಮಾಡಿರ್ತಾರೆ. ಹಾಗೆ ಇದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಓಪನ್ ಇರುತ್ತೆ. ಈ ಜಾಗನ ಕೇರಳ ಗವರ್ಮೆಂಟ್ ಹ್ಯಾಂಡ್ ಓವರ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಮುಡುವನ್ ಎಂಬ ಕಾಡು ಜನರು ಇಲ್ಲಿ ವಾಸಿಸ್ತಾ ಇದ್ರು. ಆಮೇಲೆ ಸುಮಾರು ವರ್ಷಗಳ ನಂತರ ಕೇರಳ ಗೌರ್ಮೆಂಟ್ 1971ರಲ್ಲಿ ಅವರ ಕೈವಶ ಮಾಡ್ಕೊಳ್ತಾರೆ. ನಂತರ 1975ರಲ್ಲಿ ಇದನ್ನ ಒಂದು ಸ್ಯಾಂಕ್ಚುರಿಯಾಗಿ ಮಾಡ್ತಾರೆ. ಹಾಗೆ ಈ ಪಾರ್ಕ್ಗೆ ನ್ಯಾಷನಲ್ ಪಾರ್ಕ್ ಎಂಬ ಸ್ಟೇಟಸ್ ಕೂಡ ಸಿಗುತ್ತೆ 1978ರಲ್ಲಿ. ಈಗ ಇದನ್ನ ಕೇರಳದ ಡಿಪಾರ್ಟ್ಮೆಂಟ್ ಆಫ್ ಫಾರೆಸ್ಟ್ ಮತ್ತು ವೈಲ್ಡ್ ಲೈಫ್ನವರು ನೋಡ್ಕೊಳ್ತಾ ಇದ್ದಾರೆ. ಹಾಗೆ ನಾವಿಲ್ಲಿ ನೋಡ್ತಾ ಇರುವಂತಹ ಪ್ರಾಣಿಯಾದ ನೀಲಗಿರಿ ಥಾರ್ ಎಂಡೇಂಜರ್ಡ್ ಸ್ಪೀಶೀಸ್ ಕ್ಯಾಟಗರಿಗೆ ಸೇರ್ಕೊಳ್ಳುತ್ತೆ. ಅಂದರೆ ಅಪಾಯದಲ್ಲಿರುವ ಪ್ರಾಣಿಗಳು ಅಂತ. ಹಾಗೆ ಈ ಪ್ರಾಣಿಗಳನ್ನ ನಾವು ಈಗ ಸಂರಕ್ಷಣೆ ಮಾಡಲಿಲ್ಲ ಅಂದರೆ ಈ ಪ್ರಾಣಿಗಳು ಅಳಿವಿನಂಚಿಗೆ ಹೋಗ್ಬಿಡ್ತವೆ. ಇದರ ಸಂತತಿ ಇನ್ನು ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ಆದ್ದರಿಂದ ಇಲ್ಲಿ ಇದರ ಸಂರಕ್ಷಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಇದು ಯಾಕೆ ಅಪಾಯದಲ್ಲಿದೆ ಅಂದರೆ ಸಾಕಾದಷ್ಟು ಅರಣ್ಯ ನಾಶ ಆಗಿರಬಹುದು, ಅಥವಾ ಈ ನೀಲಗಿರಿ ಥಾರ್ನ ಚರ್ಮಕ್ಕಾಗಿ ಬೇಟೆ ಆಡೋದಾಗಿರಬಹುದು. ಹಾಗೆ ಸಾಕಷ್ಟು ಫಾರೆಸ್ಟನ್ನೆಲ್ಲ ಕಟ್ ಡೌನ್ ಮಾಡಿ ಅಲ್ಲಿ ಇಂಡಸ್ಟ್ರೀಸನ್ನು ಓಪನ್ ಮಾಡ್ತಾ ಇರೋದಾಗಿರಬಹುದು. ಇವೆಲ್ಲ ಕಾರಣಗಳಿಗೆ ಇಂತಹ ಪ್ರಾಣಿಗಳು ಉಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮುನ್ನಾರ್ಗೆ ಹೋದಾಗ ಈ ಫೇಮಸ್ ಜಾಗಕ್ಕೆ ನೀವು ವಿಸಿಟ್ ಮಾಡಲೇಬೇಕು. ಇದನ್ನು ನೋಡಾದ್ಮೇಲೆ ಇಲ್ಲಿಂದ 4 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ರಾಜಮಾಲಾ ಹಿಲ್ಸ್ ಚೆಕ್ ಪೋಸ್ಟ್ಗೆ ನೀವು ರೀಚ್ ಆಗಿ.
ಈ ಜಾಗ ಸುಮಾರಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಇಲ್ಲಿನ ವ್ಯೂ ಅಂತೂ ತುಂಬಾ ಸೊಗಸಾಗಿ ಕಾಣುತ್ತೆ. ನಿಮಗೆ ಅಲ್ಲಿ ಹೋಗಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಿಮಗೆ ಆ ವ್ಯೂ ಎಷ್ಟು ಸೊಗಸಾಗಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಹೋಗಿ ನಿಂತ್ಕೊಂಡ್ಮೇಲೆ ನಿಮಗೆ ಇಡೀ ಮುನ್ನಾರ್ ಹಚ್ಚ ಹಸಿರಾಗಿ ಕಾಣ್ತಾ ಇರುತ್ತೆ. ಹಾಗೆ ಸಾಕಾದಷ್ಟು ಟೀ ಪ್ಲಾಂಟೇಶನ್ಸ್ ನಿಮಗೆ ಕಾಣಲು ಸಿಗ್ತವೆ. ಅಲ್ಲೇ ನೀವು ಸಾಕಷ್ಟು ಫೋಟೋಗ್ರಾಫ್ಸನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಬಹುದು. ಇದಂತೂ ಒಂದು ಗುಡ್ ಸ್ಪಾಟ್ ಅಂತಾನೆ ಕರಿಬಹುದು. ಇದಾದ ಮೇಲೆ ಇಲ್ಲಿಂದ 17 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಕನನ್ ದೇವನ್ ಹಿಲ್ಸ್ಗೆ ನೀವು ವಿಸಿಟ್ ಮಾಡಿ. ಈ ಜಾಗ ಅಂತೂ ಕೇರಳದಲ್ಲಿ ಫೇಮಸ್ ಸ್ಪಾಟ್ ಅಂತಾನೆ ಹೇಳಬಹುದು. ಯಾಕಂದ್ರೆ ಸಾಕಾದಷ್ಟು ಜನರು ಕೇಳಿರ್ತೀರಾ ಕನನ್ ದೇವನ್ ಹಿಲ್ಸ್ ಬಗ್ಗೆ. ಇದಂತೂ ಮುನ್ನಾರಲ್ಲಿ ತುಂಬಾ ಪ್ರಸಿದ್ಧವಾದ ತಾಣ. ಈ ಜಾಗವನ್ನ ಕನ್ನನ್ ದೇವನ್ ಹಿಲ್ಸ್ ಅಂತಾನೆ ಯಾಕೆ ಕರೀತಾರೆ ಅನ್ನೋದರ ಬಗ್ಗೆ ಒಂದು ಪುಟ್ಟ ಕಥೆ ಇದೆ. ಅದೇನೋ ಅಂದ್ರೆ ಸುಮಾರಷ್ಟು ಹಿಂದೆ ಒಬ್ಬ ಬ್ರಿಟಿಷ್ ಆಫೀಸರ್ ಮುನ್ನಾರ್ಗೆ ಬಂದಾಗ ಇಲ್ಲಿ ಆಗ ಮಧುವನ್ ಕಾಡು ಜನರು ವಾಸಿಸ್ತಾ ಇದ್ರು ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ, ಅವರು ಇಲ್ಲಿ ಆ ಬ್ರಿಟಿಷ್ ಆಫೀಸರ್ಸ್ಗೆ ಗೈಡ್ ಮಾಡ್ತಾ ಇರ್ತಾರೆ, ಈ ಜಾಗ ಇಲ್ಲಿದೆ ಆ ಜಾಗ ಅಲ್ಲಿದೆ ಅಂತ. ಆಗ ಆ ಬ್ರಿಟಿಷ್ ಆಫೀಸರ್ ಈ ಮಧುವನ್ ಕಾಡು ಜನರ ಹೆಸರನ್ನ ಕೇಳಿದಾಗ ಅವರು ಹೇಳ್ತಾರೆ ಒಬ್ಬನ ಹೆಸರು ಕನ್ನನ್ ಮತ್ತು ಇನ್ನೊಬ್ಬನ ಹೆಸರು ದೇವನ್ ಅಂತ. ಆದ್ರಿಂದಾಗಿ ಆ ಬ್ರಿಟಿಷ್ ಆಫೀಸರ್ ಈ ಹಿಲ್ ರೇಂಜ್ಗೆ ಕನ್ನನ್ ದೇವನ್ ಹಿಲ್ಸ್ ಅಂತಾನೆ ಹೆಸರಿಡ್ತಾರೆ. ಹಾಗೆ ಈ ಪ್ಲೇಸ್ಗೆ ನೀವು ರೀಚ್ ಆದಾಗೂ ಅಷ್ಟೇನೆ ಸುತ್ತಮುತ್ತಲೂ ಹಚ್ಚ ಹಸಿರು ಮತ್ತು ಟೀ ಪ್ಲಾಂಟೇಶನ್ಸ್ ನಿಮಗೆ ಕಾಣಿಸ್ತಾ ಇರ್ತವೆ. ಇಲ್ಲಿ ಹೋಗಿ ನಿಂತ್ಕೊಂಡು ಆಗುವ ಅನುಭವನೇ ತುಂಬಾನೇ ಅದ್ಭುತ. ಈ ಅದ್ಭುತ ಹಿಲ್ಸ್ಗೆ ನೀವು ಭೇಟಿ ನೀಡಾದ್ಮೇಲೆ ಇಲ್ಲಿ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ ಇಲ್ಲಿಂದ 12 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮಗೆ ಅನಮುಡಿ ಪೀಕ್ ಸಿಗತ್ತೆ. ಈ ಅನಮುಡಿ ಪೀಕ್ ನ ವಿಶೇಷತೆ ಏನು ಅಂದ್ರೆ ಆಗಸ್ಟ್ ನಿಂದ ಅಕ್ಟೋಬರ್ ಒಳಗಡೆ ನೀವೇನಾದ್ರೂ ಇಲ್ಲಿಗೆ ವಿಸಿಟ್ ಮಾಡಿದ್ರೆ ನೀವು ತುಂಬಾ ಸುಂದರವಾದ ನೀಲಕುರಿಂಜಿ ಹೂಗಳನ್ನ ಕಾಣಬಹುದು. ಈ ಹೂಗಳು ಕೇವಲ 12 ವರ್ಷಕ್ಕೆ ಒಂದು ಬಾರಿ ಮಾತ್ರ ಅರಳುತ್ತವೆ. ಅದು ಆಗಸ್ಟ್ ಇಂದ ಅಕ್ಟೋಬರ್ ಸಮಯದಲ್ಲಿ ಮಾತ್ರ ಈ ಹೂಗಳು ಅರಳೋದು. ಈ ಹೂಗಳು ಪಿಂಕ್ ಕಲರ್ ನಲ್ಲಿ ಇರ್ತವೆ. ನೋಡ್ಲಿಕ್ಕಂತೂ ತುಂಬಾ ರಮಣೀಯವಾದ ದೃಶ್ಯ ಅಂತಾನೆ ಹೇಳಬಹುದು. ಹಾಗೆ ಈ ಅನಮುಡಿ ಪೀಕ್ ಇಡೀ ವೆಸ್ಟರ್ನ್ ಘಾಟ್ಸ್ ಅಲ್ಲೇ ಹೈಯೆಸ್ಟ್ ಪೀಕ್ ಎಂಬ ಹೆಗ್ಗಳಿಕೆಗೂ ಕೂಡ ಕಾರಣವಾಗಿದೆ. ಹಾಗೆ ನೀವು ಅದೃಷ್ಟವಂತರಾಗಿದ್ರೆ ಇಲ್ಲಿಗೆ ಹೋದಾಗ ಏಷ್ಯನ್ ಆನೆಗಳನ್ನ ಕಾಣಬಹುದು. ಹಾಗೆ ಜಿಂಕೆಗಳು ಇರ್ತವೆ ಮತ್ತು ನೀಲಗಿರಿ ಥಾರ್ಗಳನ್ನು ಕೂಡ ನೀವಿಲ್ಲಿ ಸ್ಪಾಟ್ ಮಾಡಬಹುದು. ಹಾಗೆ ಈ ಬೆಟ್ಟವನ್ನ ಆನೆಮುಡಿ ಅಂತ ಕೂಡ ಕರೆಯಲಾಗುತ್ತೆ. ಯಾಕಂದ್ರೆ ಈ ಬೆಟ್ಟ ನೋಡ್ಲಿಕ್ಕೆ ಆನೆಯ ಹಣೆಯ ಆಕಾರದಲ್ಲಿ ಇದೆ ಅಂತ. ಆನೆಯ ಹಣೆ ಎಷ್ಟು ಅಗಲವಾಗಿ ಕಾಣುತ್ತೋ ಈ ಬೆಟ್ಟ ಕೂಡ ಅಷ್ಟೇ ಅಗಲವಾಗಿ ನಮಗೆ ಕಾಣಲಿಕ್ಕೆ ಸಿಗತ್ತೆ. ಹಾಗೆ ಇದಂತೂ ಒಂದು ಕನಸಿನ ಲೋಕ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಈ ಜಾಗ ಅಷ್ಟು ಸೊಗಸಾಗಿ ನಿಮಗೆ ಕಂಡು ಬರುತ್ತೆ. ಇಲ್ಲಿಗೆ ಹೋಗ್ಬಿಟ್ರೆ ಅಂತೂ ನಿಮ್ಗೆ ಅಲ್ಲಿಂದ ವಾಪಸ್ ಹೋಗ್ಲಿಕ್ಕೆ ಮನ್ಸಾಗೋದಿಲ್ಲ, ಅಷ್ಟು ಸುಂದರವಾಗಿ ನಿಮ್ಗೆ ಮುನ್ನಾರ್ ಕಾಣಿಸ್ತಾ ಇರತ್ತೆ. ಈ ಜಾಗನ ನೋಡಾದ್ಮೇಲೆ ಕೊನೆಯದಾಗಿ ಫಸ್ಟ್ ಡೇ ನೀವು ಹೋಗಬೇಕಾಗಿರೋದು 12 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಲಕ್ಕೋಮ್ ವಾಟರ್ ಫಾಲ್ಸ್ಗೆ. ಈ ಜಲಪಾತ ಕೂಡ ಮುನ್ನಾರ್ನಲ್ಲಿರುವಂತಹ ಒಂದು ಪ್ರಸಿದ್ಧ ಜಲಪಾತವಾಗಿದೆ. ಮುನ್ನಾರಿಗೆ ಟ್ರಿಪ್ ಅನ್ನು ಪ್ಲಾನ್ ಮಾಡಿದವರೆಲ್ಲ ಈ ವಾಟರ್ ಫಾಲ್ಸ್ಗೆ ತಪ್ಪದೇ ವಿಸಿಟ್ ಮಾಡ್ತಾರೆ. ಈ ವಾಟರ್ ಫಾಲ್ಸ್ ಅನ್ನ ನೋಡಾದ್ಮೇಲೆ ಇಲ್ಲಿಗೆ ಫಸ್ಟ್ ಡೇ ಟ್ರಿಪ್ ನಿಮ್ದು ಕಂಪ್ಲೀಟ್ ಆಗುತ್ತೆ. ಎಲ್ಲ ಜಾಗಗಳು ಕಂಪ್ಲೀಟ್ ಮಾಡಿದ ಹಾಗಾಗುತ್ತೆ. ನೆಕ್ಸ್ಟ್ ನೀವು ಇಲ್ಲಿಂದ ರೂಮ್ಸ್ಗೆ ಹೋಗಿ ರೆಸ್ಟ್ ಮಾಡಬಹುದು. ಎರಡನೇ ದಿವಸ ಬೆಳಗ್ಗೆ ಮುನ್ನಾರ್ನಿಂದ 11 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಮಟ್ಟೋಪೆಟ್ಟಿ ಡ್ಯಾಮ್ಗೆ ರೀಚ್ ಆಗಿ. ಈ ಡ್ಯಾಮ್ ಬೆಳಗ್ಗೆ 9ರಿಂದ ಸಂಜೆ 5ರವರೆಗೆ ಓಪನ್ ಇರುತ್ತೆ. ಹಾಗೆ ಇಲ್ಲಿಗೆ ಎಂಟ್ರಿ ಫೀಸ್ ತಗೊಳ್ತಾರೆ. 10 ರೂಪಾಯಿ ಒಬ್ಬರಿಗೆ ಇಲ್ಲಿ ಚಾರ್ಜ್ ಮಾಡ್ತಾರೆ. ಹಾಗೆ ನೀವು ಎಲ್ಲೇ ಟ್ರಾವೆಲ್ ಮಾಡಬೇಕಾದ್ರೂ ಕ್ಯಾಶನ್ನು ಕ್ಯಾರಿ ಮಾಡಿ. ಈ ರೀತಿ ಚೇಂಜ್ 10 ರೂಪಾಯಿ 20 ರೂಪಾಯಿಯನ್ನು ಕೊಡಬೇಕಾದ್ರೆ ಒಬ್ಬೊಬ್ಬರ ಕಡೆ ಗೂಗಲ್ ಪೇ ಫೋನ್ ಪೇ ಎಲ್ಲ ಇಟ್ಕೊಂಡಿರಲ್ಲ. ಹಾಗೆ ಒಂದಷ್ಟು ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಕೂಡ ಇರುತ್ತೆ. ಸೊ ಆದಷ್ಟು ಸ್ವಲ್ಪ ಕ್ಯಾಶನ್ನು ಕ್ಯಾರಿ ಮಾಡಿ. ಈ ರೀತಿಯಾದ ಎಂಟ್ರಿ ಫೀಸನ್ನು ಪೇ ಮಾಡಲಿಕ್ಕೆ ನಿಮಗೆ 10 ರೂಪಾಯಿ 20 ರೂಪಾಯಿ ಈ ರೀತಿ ಚೇಂಜ್ಗಳು ಬೇಕಾಗ್ತವೆ. ಈ ಡ್ಯಾಮನ್ನು ಹೈಡ್ರೋ ಎಲೆಕ್ಟ್ರಿಸಿಟಿಗೋಸ್ಕರ ನೀರನ್ನು ಸಂರಕ್ಷಣೆ ಮಾಡಲಿಕ್ಕೆ ಕಟ್ಟಲಾಗಿದೆ. ಈ ಡ್ಯಾಮನ್ನು ಕಟ್ಟಲಿಕ್ಕೆ ಅಂತೂ 2.5 ಕೋಟಿಯಷ್ಟು ಖರ್ಚು ಮಾಡಿದ್ದಾರೆ. ಈ ಡ್ಯಾಮ್ ಹತ್ರ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ ಇಲ್ಲಿಂದ 1 ಕಿಲೋಮೀಟರ್ ದೂರ ಇರುವಂತಹ ಎಕೋ ಪಾಯಿಂಟ್ಗೆ ನೀವು ವಿಸಿಟ್ ಮಾಡಿ. ಈ ಎಕೋ ಪಾಯಿಂಟ್ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಓಪನ್ ಇರುತ್ತೆ. ಹಾಗೆ ಇಲ್ಲಿ ಎಂಟ್ರಿ ಫೀ ಅಂತ ದೊಡ್ಡವ್ರಿಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹಾಗೆ ಮಕ್ಕಳಿಗೆ 15 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಇಲ್ಲಿನ ಸ್ಪೆಷಾಲಿಟಿ ಏನು ಅಂದರೆ ಇಲ್ಲಿ ನಿಂತ್ಕೊಂಡು ನೀವು ನಿಮ್ಮ ಹೆಸರಾಗಿರಬಹುದು ಏನೇ ಕಿರ್ಚಿದ್ರೂ ನಿಮಗೆ ಅದು ಬೌನ್ಸ್ ಬ್ಯಾಕ್ ಆಗಿ ನಿಮ್ಮ ವಾಯ್ಸ್ ನಿಮಗೆ ವಾಪಸ್ ಕೇಳಿಸುತ್ತೆ. ಇದಂತೂ ಒಂದು ರೋಮಾಂಚನಕಾರಿ ಎಕ್ಸ್ಪೀರಿಯನ್ಸ್ ಅಂತ ಹೇಳಬಹುದು. ಹಾಗೆ ನಿಮಗೆ ಆಶ್ಚರ್ಯಕರ ಕೂಡ ಅನ್ನಿಸಬಹುದು. ಯಾಕಂದರೆ ನಿಮ್ಮ ವಾಯ್ಸ್ ನಿಮಗೇನೆ ಎಕೋ ಆಗಿ ವಾಪಸ್ ಕೇಳಿಸುತ್ತೆ. ಇದನ್ನು ನೀವು ಅಲ್ಲೇ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು.
ಹಾಗೆ ನೀವು ಇಲ್ಲಿಗೆ ಹೋದಾಗ ಬೋಟಿಂಗ್ ಕೂಡ ಮಾಡಬಹುದು. ಇಲ್ಲಿ ಬೋಟಿಂಗ್ ಮಾಡೋದಕ್ಕಿಂತ ನಾನು ಮುಂದೆ ಒಂದು ಜಾಗ ಹೇಳ್ತೀನಿ, ಅಲ್ಲಿ ಬೋಟಿಂಗ್ ಮಾಡೋದು ಸೂಕ್ತ. ಈ ಜಾಗದಲ್ಲಿ ನೀವು ಸಾಕಷ್ಟು ಟೈಮನ್ನು ಎಂಜಾಯ್ ಮಾಡಿ ಇಲ್ಲಿಂದ 12 ಕಿಲೋಮೀಟರ್ಗಳಷ್ಟು ದೂರ ಹೋದರೆ ನಿಮಗೆ ಕುಂಡಲ ಬೋಟಿಂಗ್ ಪಾಯಿಂಟ್ ಸಿಗುತ್ತೆ. ಈ ಜಾಗ ಬೆಳಗ್ಗೆ 9ರಿಂದ ಸಂಜೆ 5ರವರೆಗೆ ಓಪನ್ ಇರುತ್ತೆ. ಹಾಗೆ ಇಲ್ಲಿಗೆ ಹೋದಾಗ ನೀವು ಬೋಟಿಂಗ್ ಮಾಡಲೇಬೇಕು, ಯಾಕಂದರೆ ಆ ಎಕ್ಸ್ಪೀರಿಯನ್ಸ್ ನಿಮಗೆ ತುಂಬಾ ಆನಂದವನ್ನು ಕೊಡುತ್ತೆ. ಇಲ್ಲಿ ಬೋಟಿಂಗ್ ಅಂದರೆ ಸಾಕಷ್ಟು ಬೇರೆ ಬೇರೆ ರೀತಿಯಾದ ಬೋಟಿಂಗ್ಗಳು ಇಲ್ಲಿ ಅವೈಲೇಬಲ್ ಇರುತ್ತೆ. ನೀವು 3 ಜನ ಪೆಡಲ್ ಬೋಟಲ್ಲಿ ಹೋಗ್ತಾ ಇದ್ದೀರಾ ಅಂದರೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ 3 ಜನಕ್ಕೆ. ಸೊ ಇಲ್ಲಿ 4 ಜನ ರೋ ಬೋಟನ್ನು ಚೂಸ್ ಮಾಡ್ಕೊಳ್ತಾ ಇದ್ದೀರಾ ಅಂದರೆ 150 ರುಪೀಸನ್ನು ಚಾರ್ಜ್ ಮಾಡ್ತಾರೆ. ಹಾಗೆ ನೀವು ಶಿಖಾರ ರೈಡನ್ನು ಏನಾದರೂ ಚೂಸ್ ಮಾಡ್ಕೊಳ್ತಾ ಇದ್ದರೆ ಇಬ್ಬರಿಗೆ 200 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಹಾಗೆ ಇದು 30 ನಿಮಿಷದ ರೈಡ್ ಆಗಿರುತ್ತೆ. ದಾರಿಲಿ ಹೋಗಬೇಕಾದ್ರೆ ಅಂತೂ ನಿಮ್ಮ ಕಣ್ಣುಗಳಿಗೆ ಹಬ್ಬ ಅಂತಾನೆ ಹೇಳಬಹುದು, ಯಾಕಂದರೆ ಅಷ್ಟು ಹಚ್ಚು ಹಸಿರಿನ ವಾತಾವರಣ ಅಲ್ಲಿದ್ದಾಗಿರುತ್ತೆ. ಹಾಗೆ ತಣ್ಣನೆ ಗಾಳಿ ಕೂಡ ಇರುತ್ತೆ ಮತ್ತು ಹಕ್ಕಿಗಳ ಚಿಲಿಪಿಲಿ ಕೂಡ ನಿಮಗೆ ಆಗಾಗ ಕೇಳಿಸ್ತಾ ಇರುತ್ತೆ. ಇಲ್ಲಿನ ಬೋಟಿಂಗ್ ಅಂತೂ ಮಸ್ಟ್ ಟ್ರೈ ಅಂತಾನೆ ಹೇಳ್ತೀನಿ. ಇಲ್ಲಿ ಬೋಟಿಂಗನ್ನು ಎಂಜಾಯ್ ಮಾಡಾದ್ಮೇಲೆ ಇಲ್ಲಿಂದ 11 ಕಿಲೋಮೀಟರ್ಗಳಷ್ಟು ದೂರ ಹೋದರೆ ನಿಮಗೆ ಟಾಪ್ ಸ್ಟೇಷನ್ ವ್ಯೂ ಪಾಯಿಂಟ್ ಸಿಗುತ್ತೆ. ಇಲ್ಲಂತೂ ನೀವು ನಿಂತ್ಕೊಂಡು ನೋಡಿದಾಗ ಮುನ್ನಾರಿನ ಟಾಪ್ ವ್ಯೂ ನಿಮಗೆ ಕಾಣುತ್ತೆ. ಹಾಗೆ ಈ ಸ್ಟೇಷನ್ ದಿನವಿಡೀ ಓಪನ್ ಇರುತ್ತೆ. ಈ ಟಾಪ್ ಸ್ಟೇಷನ್ ಅಂತೂ ಮುನ್ನಾರಲ್ಲಿ ಒಂದು ಫೇಮಸ್ ಟೂರಿಸ್ಟ್ ಸ್ಪಾಟ್ ಅಂತ ಕೂಡ ಕರೆಯಲಾಗುತ್ತೆ. ಇಲ್ಲಿಗೆ ಹೋದಾಗ ನೀವು ಫೋಟೋಸ್ ಕ್ಲಿಕ್ ಮಾಡ್ಕೊಳ್ಳಿಕ್ಕೆ ಮಿಸ್ ಮಾಡಲೇಬಾರ್ದು, ಯಾಕಂದರೆ ಅಷ್ಟು ಸೊಗಸಾದ ಫೋಟೋಗ್ರಾಫ್ಸ್ ನಿಮ್ಮದಾಗತ್ತೆ ಇಲ್ಲಿ. ಇದಾದ್ಮೇಲೆ ಇಲ್ಲಿಂದ 30 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮಗೆ ಫೋಟೋ ಪಾಯಿಂಟ್ ಸಿಗುತ್ತೆ. ಫೋಟೋ ಪಾಯಿಂಟ್ ಅಂತೂ ತುಂಬಾನೇ ಸುಂದರವಾದ ಪಾಯಿಂಟ್ ಅಂತಾನೆ ಹೇಳ್ಬಹುದು ಮುನ್ನಾರಲ್ಲಿ. ಇದರ ಹೆಸರೇ ನಮಗೆ ವಿವರಿಸ್ತಾ ಇರೋ ಹಾಗೆ ಇಲ್ಲಿ ಫೋಟೋಗ್ರಾಫ್ಸ್ ತುಂಬಾ ಚೆನ್ನಾಗಿ ಕ್ಲಿಕ್ ಮಾಡ್ಕೊಳ್ಬಹುದು. ನಮ್ಮ ಹಿಂದೆ ಮುಂದೆ ಆ ಕಡೆ ಈ ಕಡೆ ಎಲ್ಲ ಕಡೆನೂ ಹಚ್ಚ ಹಸಿರೇ ತುಂಬಿರುತ್ತೆ ಮತ್ತು ಇಲ್ಲಿ ಫೋಟೋಗ್ರಾಫ್ಸ್ ಅಂತೂ ತುಂಬ ಸೊಗಸಾಗಿ ಬರುತ್ತೆ. ಆ ಹಚ್ಚ ಹಸಿರಿನ ಮಧ್ಯೆ ನಾವು ನಿಂತ್ಕೊಂಡಾಗ ತುಂಬ ಬ್ಯೂಟಿಫುಲ್ ಫೋಟೋಗ್ರಾಫ್ಸ್ ನಮಗೆ ಸಿಗುತ್ತೆ. ಈ ಫೋಟೋ ಪಾಯಿಂಟನ್ನು ನೀವು ನೋಡಾದ್ಮೇಲೆ ಇಲ್ಲಿಂದ 18 ಕಿಲೋಮೀಟರ್ಗಳಷ್ಟು ದೂರ ಹೋದರೆ ನಿಮಗೆ ಲಾಕ್ ಹಾರ್ಟ್ ಗ್ಯಾಪ್ ರೋಡ್ ವ್ಯೂ ಪಾಯಿಂಟ್ ಸಿಗುತ್ತೆ. ಈ ಲಾಕ್ ಹಾರ್ಟ್ ಗ್ಯಾಪ್ ರೋಡ್ ಅಂತೂ ಮುನ್ನಾರ್ನಲ್ಲಿ ಇರುವಂತಹ 2 ಪರ್ವತಗಳ ನಡುವಿನ ಅಂತರವಾಗಿದೆ. ಹಾಗೆ ಇದು ಹೃದಯದ ಆಕಾರವನ್ನ ಹೋಲುತ್ತೆ, ಆದ್ರಿಂದಾನೇ ಇದನ್ನ ಲಾಕ್ ಹಾರ್ಟ್ ಗ್ಯಾಪ್ ರೋಡ್ ಅಂತಾನೆ ಕರೆಯಲಾಗುತ್ತೆ. ಇಲ್ಲಂತೂ ನಾವು ಚಹಾದಿಂದ ಆವೃತವಾದ ಇಳಿಜಾರುಗಳು, ಮಂಜಿನಿಂದ ಆವೃತವಾದ ನೀಲಿ ಬೆಟ್ಟಗಳನ್ನ ಕಾಣಬಹುದು. ಮಂಜಿನಿಂದ ಮರೆಯಾಗಿರುವ ಕಣಿವೆಯ ನೋಟಗಳನ್ನು ಕೂಡ ನೀವಿಲ್ಲಿ ಕಾಣಬಹುದು. ಹಾಗೆ ರಸ್ತೆಯ ರಮಣೀಯ ವೀಕ್ಷಣೆ ಕೂಡ ನೀವಿಲ್ಲಿ ಕಾಣಬಹುದು. ಈ ಲಾಕ್ ಹಾರ್ಟ್ ಗ್ಯಾಪ್ ರೋಡ್ ವ್ಯೂ ಪಾಯಿಂಟ್ ನೋಡಾದ್ಮೇಲೆ ಇಲ್ಲಿಂದ 2.5 ಕಿಲೋಮೀಟರ್ಗಳಷ್ಟು ದೂರ ಹೋದರೆ ನಿಮಗೆ ಪೆರಿಯಾಕನಲ್ ವಾಟರ್ ಫಾಲ್ಸ್ ಸಿಗತ್ತೆ. ಈ ಜಲಪಾತ ಅಂತೂ ಅತ್ಯಂತ ಸುಂದರವಾದ ಜಲಪಾತ ಅಂತಾನೆ ಹೇಳಬಹುದು. ನಾವು ರೋಡಲ್ಲಿ ಹೋಗ್ತಾ ಇರುವಾಗೇನೆ ಪಕ್ಕದಲ್ಲಿ ನಮಗೆ ಬೆಟ್ಟದ ಮೇಲಿಂದ ಜಲಪಾತ ಧುಮುಕ್ತಾ ಇರೋದು ಕಾಣುತ್ತೆ. ಹಾಗೆ ಅಲ್ಲಿ ಸ್ವಲ್ಪ ಹೊತ್ತು ನಾವು ನಿಂತ್ಕೊಂಡು ಫಾಲ್ಸ್ನ ನೋಟವನ್ನು ಕೂಡ ಅನುಭವಿಸಬಹುದು. ಇದಾದಮೇಲೆ ಇಲ್ಲಿಂದ 4 ಕಿಲೋಮೀಟರ್ಗಳಷ್ಟು ದೂರ ಹೋದರೆ ನಿಮಗೆ ಚಿನ್ನ ಕನಾಲ್ ವಾಟರ್ ಫಾಲ್ಸ್ ಅಂತ ಸಿಗುತ್ತೆ. ಬಟ್ ಆದರೆ ಅದು ಇದೇ ಥರನೇ ರೋಡ್ ಮಧ್ಯ ಹೋಗುವಾಗ ನಿಮಗೆ ಬೆಟ್ಟಗಳ ಮೇಲಿಂದ ಜಲಪಾತ ಧುಮುಕ್ತಾ ಇರೋದೇ ಕಾಣೋದು. ಆದಷ್ಟು ನೀವು ಇದನ್ನು ಸ್ಕಿಪ್ ಮಾಡಬಹುದು. ಟೈಮ್ ಇದ್ದರೆ ನಿಮಗೆ ವಿಸಿಟ್ ಮಾಡಬಹುದು. ಆ ಟೈಮ್ ಇರಲ್ಲ ಅನಿಸುತ್ತೆ, ಯಾಕಂದರೆ ನಾವು ಈಗಾಗಲೇ ಬೆಳಗ್ಗೆಯಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತೀವಿ. ಇಷ್ಟೊತ್ತಿಗಾಗಲೇ ನಿಮಗೆ ಸಂಜೆ ಆಗ್ತಾ ಬಂದಿರುತ್ತೆ ಪೆರಿಯಾಕನಲ್ ವಾಟರ್ ಫಾಲ್ಸ್ ಹತ್ರನೇ. ಸೊ ಇದನ್ನೇ ನೀವು ಸೆಕೆಂಡ್ ಡೇ ಎಂಡ್ ಆಗಿ ತೊಗೊಳ್ಬಹುದು. ಇಲ್ಲಿಗೆ ನೀವು ಸೆಕೆಂಡ್ ಡೇ ಟ್ರಿಪ್ಪನ್ನು ಎಂಡ್ ಮಾಡಿಬಿಟ್ಟು ಇಲ್ಲಿಂದ ನೀವು ಊಟ ಮಾಡಿಕೊಂಡು ನಿಮ್ಮ ರೂಮ್ಸಿಗೆ ಹೋಗಿ ರೆಸ್ಟ್ ಮಾಡಬಹುದು. 3ನೇ ದಿವಸ ಬೆಳಗ್ಗೆ ನೀವು ಮುನ್ನಾರ್ನಿಂದ 9 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಅಟ್ಟುಕಾಡ್ ವಾಟರ್ ಫಾಲ್ಸ್ಗೆ ರೀಚ್ ಆಗಿ. ಹಾಗೆ ಮತ್ತೊಂದೇನು ಅಂದರೆ 3 ದಿನಗಳಲ್ಲಿ ನೀವು 17 ಪ್ಲೇಸಸನ್ನು ಕವರ್ ಮಾಡಬೇಕು ಅಂದರೆ ಆದಷ್ಟು ನೀವು ಬೆಳಗ್ಗೆ ಬೇಗನೆ ಎದ್ದು ಟ್ರಾವೆಲಿಂಗನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ನಾವು ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿಕೊಂಡು ಅಷ್ಟು ದೂರ ಹೋಗಿರ್ತೀವಿ. ಹಾಗೆ ಅಲ್ಲಿನ ಫೇಮಸ್ ಜಾಗಗಳನ್ನು ನಾವು ನೋಡಲಿಲ್ಲ ಅಂದರೆ ಅದು ಚೆನ್ನಾಗಿ ಅನಿಸೋದಿಲ್ಲ. ಸೊ ಆದಷ್ಟು ನೀವು 3 ದಿನಗಳ ಕಾಲ ಆದಷ್ಟು ಬೇಗ ಮಲ್ಕೊಂಡು ಬೇಗ ಏಳೋದನ್ನು ರೂಢಿಸ್ಕೊಳ್ಳಿ. ಆಗ ನೀವು ನಿದ್ದೆನೂ ಕೆಡದೆ ಆರಾಮಾಗಿ ನಾನು ಇವಾಗ ಹೇಳ್ತಾ ಇರುವಂತಹ ಜಾಗಕ್ಕೆಲ್ಲ ನೀವು ವಿಸಿಟ್ ಮಾಡಬಹುದು. ಈ ಫಾಲ್ಸ್ ಹತ್ರ ಹೋದಾಗಂತೂ ನಿಮಗೆ ಸುತ್ತಮುತ್ತಲಿನ ಅಂಗಡಿಗಳಲ್ಲಿ ತುಂಬ ಟೇಸ್ಟಿಯಾದ ಮ್ಯಾಗಿ ಮತ್ತು ಟೀ ಸಿಗುತ್ತೆ. ಹಾಗೆ ನೀವು ಚಳಿಗಾಲದಲ್ಲಂತೂ ಈ ಜಾಗಕ್ಕೆ ಹೋಗ್ಬಿಟ್ಟಾಗ ಆ ಚಳಿ ಮತ್ತು ಬಿಸಿ ಬಿಸಿ ಮ್ಯಾಗಿ ಹಾಗೆ ಅದ್ರ ಜೊತೆಗೆ ಟೀ ಸವಿಯೋದಕ್ಕಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗೆ ಈ ಫಾಲ್ಸಲ್ಲಿ ನೀವು ಸ್ನಾನ ಮಾಡಲಿಕ್ಕೆ ಅಥವಾ ಅಲ್ಲಿ ಇಳಿಯೋದಕ್ಕೂ ಕೂಡ ಅವಕಾಶಗಳನ್ನು ಕೊಡೋದಿಲ್ಲ.
ಮತ್ತು ಇಲ್ಲಿ ನಿಮಗೆ ರೆಸ್ಟ್ ರೂಮ್ ಫೆಸಿಲಿಟೀಸ್ ಖಂಡಿತವಾಗಿ ಇರುತ್ತೆ. ಪಶ್ಚಿಮ ಘಟ್ಟಗಳಿಂದ ಧರೆಗಿಳಿತಿರುವಂತಹ ಒಂದು ಅದ್ಭುತವಾದ ಫಾಲ್ಸ್ ಅಂತಾನೆ ಹೇಳಬಹುದು ಇದನ್ನ. ಮುನ್ನಾರ್ಗಂತೂ ನೀವು ಪೋಸ್ಟ್ ಮಾನ್ಸೂನ್ ಸೀಸನ್ ಹೋಗ್ಬಿಟ್ರೆ ಸಾಕಷ್ಟು ಕಡೆ ನಿಮಗೆ ಝರಿಗಳು ಕಾಣ್ತಾ ಇರ್ತವೆ ರೋಡಲ್ಲಿ ಹೋಗ್ತಾ ಆ ಕಡೆ ಈ ಕಡೆ ಎಲ್ಲ ಕಡೆನೂ. ಇದಾದ ಮೇಲೆ ಇಲ್ಲಿಂದ 7 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಪೋತಮೇಡು ವ್ಯೂ ಪಾಯಿಂಟ್ಗೆ ನೀವು ರೀಚ್ ಆಗಿ. ಈ ವ್ಯೂ ಪಾಯಿಂಟ್ ಅಲ್ಲಿ ನಿಂತು ನೋಡಿದಾಗ ನೀವು ತುಂಬಾ ಒಂದು ವಿಶಾಲವಾದ ವ್ಯೂ ಪಾಯಿಂಟ್ ನಿಮಗೆ ಕಾಣುತ್ತೆ. ಇಲ್ಲಿಂದ ಮುನ್ನಾರ್ನ ಟೀ ಪ್ಲಾಂಟೇಶನ್ಸ್ ನಿಮಗೆ ಕಾಣಲು ಸಿಗುತ್ತೆ. ಹಾಗೆ ಅಲ್ಲೇ ಬೆಳೆದಿರುವಂತಹ ಸ್ಪೈಸಸ್ಗಳ ಸುವಾಸನೆ ಕೂಡ ನಿಮಗೆ ಬರ್ತಾ ಇರುತ್ತೆ. ಆ ತಣ್ಣನೆ ಗಾಳಿ ಕೂಡ ನಿಮಗೆ ತುಂಬಾನೇ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುತ್ತೆ. ಈ ವ್ಯೂ ಪಾಯಿಂಟ್ ಅನ್ನ ನೀವು ನೋಡಾದ್ಮೇಲೆ ಇಲ್ಲಿಂದ 5.5 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮಗೆ ಚಕ್ರಮುಡಿ ಪೀಕ್ ವ್ಯೂ ಪಾಯಿಂಟ್ ಸಿಗುತ್ತೆ. ಈ ವ್ಯೂ ಪಾಯಿಂಟ್ ಕೂಡ ಅಷ್ಟೇ ಪೋತಮೇಡು ವ್ಯೂ ಪಾಯಿಂಟ್ ಥರನೇ ತುಂಬ ವಿಶಾಲವಾಗಿರುತ್ತೆ. ಹಾಗೆ ಮುನ್ನಾರ್ನ ನೋಟ ಇಲ್ಲಿಂದ ನೋಡಲಿಕ್ಕೆ ತುಂಬ ಸೊಗಸಾಗಿ ಕಾಣ್ತಾ ಇರುತ್ತೆ. ಮತ್ತೊಂದೇನು ಅಂದರೆ ನಿಮಗೆ ಟೈಮ್ ಸಾಕಾಗೋದಿಲ್ಲ ಅಂದರೆ ಪೋತಮೇಡು ವ್ಯೂ ಪಾಯಿಂಟ್ ಹೋಗಿ ಅಥವಾ ಚಕ್ರಮುಡಿ ವ್ಯೂ ಪಾಯಿಂಟ್ಗೆ ವಿಸಿಟ್ ಮಾಡಿ. ಎರಡರಲ್ಲಿ ಒಂದಕ್ಕೆ ನೀವು ವಿಸಿಟ್ ಮಾಡಬಹುದು. ಅಥವಾ ನೀವು ಬೆಳಗ್ಗೆ ಬೇಗನೆ ಬಿಟ್ಟಿದ್ದೀರಾ ಅಂದರೆ ರೂಮ್ಸನ್ನು ಇವೆರಡನ್ನೂ ನೀವು ಕವರ್ ಮಾಡಬಹುದು. ಇಲ್ಲಿಂದ ನೀವು 18 ಕಿಲೋಮೀಟರ್ಗಳಷ್ಟು ದೂರ ಹೋದರೆ ಕುಟುಂಕಲ್ ವಾಟರ್ ಫಾಲ್ಸ್ ನಿಮಗೆ ಸಿಗುತ್ತೆ. ಈ ಜಲಪಾತವನ್ನು ನೀವು ರೀಚ್ ಆಗಲಿಕ್ಕೆ ಒಂದು 200 ಮೀಟರ್ಗಳಷ್ಟು ಟ್ರೆಕ್ ಅನ್ನು ಮಾಡಬೇಕಾಗತ್ತೆ. ಮತ್ತು ಇಲ್ಲಿ ಎಂಟ್ರಿ ಟಿಕೆಟ್ಸ್ ಅನ್ನು ಕೂಡ ಏನು ತಗೊಳ್ಳೋದಿಲ್ಲ. ಇಲ್ಲಿಗಂತೂ ನೀವು ಪೋಸ್ಟ್ ಮಾನ್ಸೂನ್ ಸೀಸನ್ ಅಲ್ಲಿ ಹೋದಾಗ ತುಂಬಾ ರಮಣೀಯವಾದ ದೃಶ್ಯಗಳನ್ನ ನೀವು ಕಾಣಬಹುದು. ಈ ಜಲಪಾತದ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಇದು ಒಂದು ಅನ್ಎಕ್ಸ್ಪ್ಲೋರ್ಡ್ ಹಿಡನ್ ಜೆಮ್ ಅಂತಾನೆ ಕರಿಬಹುದು. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ಈ ಜಲಪಾತದ ಹತ್ರ ಹೋಗಲೇಬೇಡಿ. ಯಾಕಂದರೆ ತುಂಬಾ ಜಾರತ್ತೆ ಕಲ್ಲುಗಳು. ಹಾಗೆ ನೀವು ಜಾರುವಂತಹ ಚಾನ್ಸಸ್ ಇರುತ್ತೆ. ಮತ್ತು ನೀರು ಎಷ್ಟು ಆಳ ಇದೆ ಅಂತ ಕೂಡ ನಮಗೆ ಗೊತ್ತಿರೋದಿಲ್ಲ. ಹಾಗೆ ನಮಗೆ ಇಂಜುರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೇನೆ ಈ ಜಲಪಾತವನ್ನು ನೀವು ದೂರದಿಂದನೇ ನೋಡೋದು ಸೂಕ್ತ. ಈ ಜಲಪಾತವನ್ನು ನೋಡಾದ್ಮೇಲೆ ಇಲ್ಲಿಂದ 36 ಕಿಲೋಮೀಟರ್ಗಳಷ್ಟು ದೂರ ಹೋದರೆ ನಿಮಗೆ ನಯಮಾಕಾಡ್ ವಾಟರ್ ಫಾಲ್ಸ್ ಸಿಗತ್ತೆ. ಮುನ್ನಾರ್ನಲ್ಲಂತೂ ನಮಗೆ ಸಾಕಾದಷ್ಟು ಜಲಪಾತಗಳು ಸಿಗ್ತವೆ. ಅದರಲ್ಲಿ ಈ ನಯಮಾಕಾಡ್ ಜಲಪಾತ ಕೂಡ ಇದು ಕೂಡ ಒಂದು ಪ್ರಸಿದ್ಧವಾದ ಜಲಪಾತವಾಗಿದೆ ಮುನ್ನಾರ್ನಲ್ಲಿ ತಪ್ಪದೆ ಈ ಜಲಪಾತವನ್ನು ಕೂಡ ನೋಡಲಿಕ್ಕೆ ಮಿಸ್ ಮಾಡಬೇಡಿ. ಇದಾದ ಮೇಲೆ ಇಲ್ಲಿಂದ 32 ಕಿಲೋಮೀಟರ್ಗಳಷ್ಟು ದೂರ ಹೋದರೆ ನಿಮಗೆ ಇರಾಚಿಲ್ಪರ ವಾಟರ್ ಫಾಲ್ಸ್ ಸಿಗತ್ತೆ. ಈ ಜಲಪಾತ ಅಂತೂ ಮುನ್ನಾರ್ನಲ್ಲಿರುವಂತಹ ಒಂದು ಅತ್ಯಂತ ಸೊಗಸಾದ ಜಲಪಾತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದರೆ ರೋಡ್ ಹತ್ರನೇ ನಮಗೆ ಈ ಫಾಲ್ಸ್ ಸಿಗುತ್ತೆ. ಅಂದರೆ ನಾವು ರೋಡಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಅದ್ರ ಪಕ್ಕದಲ್ಲೇ ಒಂದು ಬೆಟ್ಟದ ಮೇಲಿಂದ ಈ ಜಲಪಾತ ಧುಮಿಕ್ತಾ ಇರುತ್ತೆ. ಹಾಗೆ ಈ ಜಲಪಾತ ರೋಡ್ಗೆ ತುಂಬ ಹತ್ತಿರದಲ್ಲೇ ಇದೆ. ಅಕಸ್ಮಾತ್ ನಾವೇನಾದರೂ ಮಳೆಗಾಲದಲ್ಲಿ ಹೋಗ್ಬಿಟ್ರೆ ಅಂತೂ ನಾವು ಈ ರೋಡಲ್ಲಿ ಹೋಗೋಕ್ಕೆ ಆಗಲ್ಲ. ಅಷ್ಟೊಂದು ಫೋರ್ಸಲ್ಲಿ ಈ ಜಲಪಾತ ಧರೆಗಿಳಿತಾ ಇರುತ್ತೆ. ಅದಕ್ಕೆ ಆದ್ದರಿಂದ ನೀವು ಪೋಸ್ಟ್ ಮಾನ್ಸೂನ್ ಸೀಸನಲ್ಲಿ ಹೋದರೆ ಈ ಫಾಲ್ಸನ್ನು ನೀವು ಕಣ್ತುಂಬಿಸ್ಕೊಳ್ಬಹುದು. ಪೋಸ್ಟ್ ಮಾನ್ಸೂನ್ ಸೀಸನಲ್ಲೂ ಕೂಡ ನಾವು ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ನಮ್ಮ ಮೈ ಮೇಲೆಲ್ಲ ನೀರು ಬೀಳುತ್ತೆ. ಅಷ್ಟು ಫೋರ್ಸಲ್ಲಿ ಈ ಫಾಲ್ಸ್ ಧರೆಗಿಳಿತಾ ಇರುತ್ತೆ. ಇದಂತೂ ಮುನ್ನಾರ್ನಲ್ಲಿರುವಂತಹ ಒಂದು ಪ್ರಸಿದ್ಧ ತಾಣ ಅಂತಾನೆ ಹೇಳಬಹುದು. ಇಲ್ಲಿಗೆ ನಿಮ್ಮ 3 ಡೇಸ್ ಟ್ರಿಪ್ ಪ್ಲಾನ್ ಮುಗಿಯುತ್ತೆ. 3 ದಿನಗಳಲ್ಲಿ ನೀವು ಇಷ್ಟೆಲ್ಲ ಜಾಗಗಳಿಗೆ ವಿಸಿಟ್ ಮಾಡಬಹುದು. ಅಥವಾ ನಿಮಗೆ ಈ ಪ್ಲಾನ್ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಬೇಗ ಟ್ರಾವೆಲ್ ಮಾಡಬೇಕು ಅಂತ ಅನಿಸುತ್ತೆ ಅಂದರೆ ನೀವು 1 ದಿವಸ ಎಕ್ಸ್ಟೆಂಡ್ ಮಾಡ್ಕೊಳ್ಬಹುದು. 3 ದಿನಗಳಲ್ಲಿ ನೀವು ಇಷ್ಟೆಲ್ಲ ಜಾಗಗಳಿಗೆ ಹೋಗಿ ವಿಸಿಟ್ ಮಾಡಿ ಬರಬಹುದು. ಆದರೂ ನಿಮಗೆ ಇನ್ನೂ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇದ್ದರೆ ನೀವು ಇನ್ನಷ್ಟು ದಿನಗಳನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ಆರಾಮಾಗಿ ಈ ಜಾಗಗಳನ್ನೆಲ್ಲ ನೀವು ಕವರ್ ಮಾಡಬಹುದು. ಹಾಗೆ ಮತ್ತೊಂದೇನು ಅಂದರೆ ಮುನ್ನಾರ್ನಲ್ಲಿ ಅತ್ಯಂತ ಫೇಮಸ್ ಜಾಗ ಮತ್ತು ಜನರು ತುಂಬೋಗಿರುವಂತಹ ಜಾಗ ಅಂದರೆ ಅದು ಕೊಳುಕುಮಲೈ ಟಾಪ್ ವ್ಯೂ ಪಾಯಿಂಟ್. ಈ ಒಂದು ವ್ಯೂ ಪಾಯಿಂಟಲ್ಲಿ ಸಾಕಷ್ಟು ಜನರಿರ್ತಾರೆ, ತುಂಬ ಜನರಿರ್ತಾರೆ. ಹಾಗೆ ಗಜಿಬಿಜಿ ಇರುತ್ತೆ. ನೀವು ಬೆಳಗ್ಗೆ ಹೋದ್ರೂ ಅಷ್ಟೇ, ಯಾವುದೇ ಟೈಮಲ್ಲಿ ಹೋದ್ರೂ ತುಂಬ ಜನರು ತುಂಬಿರ್ತಾರೆ. ಹಾಗೆ ನೀವು ಸೀಸನ್ ಟೈಮಲ್ಲಿ ಹೋಗ್ಬಿಟ್ರೆ ಅಂತೂ ಇಲ್ಲಿ ಸಾಕಷ್ಟು ಗಜಿಬಿಜಿ ಇರುತ್ತೆ. ಹಾಗೆ ನಿಮಗೆ ಆರಾಮ್ ಅನಿಸೋದಿಲ್ಲ. ಆದ್ದರಿಂದ ನಾನು ಈ ಒಂದು ಪ್ಲ್ಯಾನಿಂದ ಈ ಜಾಗನ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಆದರೂ ನೀವು ಈ ಜಾಗಕ್ಕೆ ವಿಸಿಟ್ ಮಾಡಬೇಕು ಅಂತ ಇದ್ದರೆ ವಿಸಿಟ್ ಮಾಡಬಹುದು. ನೀವು ತುಂಬ ಶಾಂತಿ ಪ್ರಿಯರು ಮತ್ತು ನೇಚರ್ ಒಟ್ಟಿಗೆ ನೀವು ಜಾಸ್ತಿ ಕಾಲ ಕಳಿಬೇಕು ಆರಾಮಾಗಿ ಅಂತ ಇದ್ದರೆ ಈ ಪ್ಲೇಸನ್ನು ನೀವು ಸ್ಕಿಪ್ ಮಾಡೋದೇ ಒಳ್ಳೆಯದು. ಯಾಕಂದರೆ ಇಲ್ಲಿ ಅಷ್ಟು ಜನರು ತುಂಬಿರ್ತಾರೆ. ಇದು ಒಂದು ಫೇಮಸ್ ಟೂರಿಸ್ಟ್ ಸ್ಪಾಟ್ ಆಗಿರೋದ್ರಿಂದ. ನಾನು ಈಗಾಗಲೇ ಹೇಳಿದ್ದೆ ರೂಮ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ. ಮೊದಲನೇ ರೂಮ್ ಮುನ್ನಾರಿಂದ 1.5 ಕಿಲೋಮೀಟರ್ ದೂರ ಇದೆ. ಇದರ ಹೆಸರು ಲುಮಿನೋ ಡ್ವೆಲ್ಲಿಂಗ್ಸ್ ಅಂತ. ಇಲ್ಲಿ ಒಂದು ದಿವಸಕ್ಕೆ 1700ರಿಂದ 800ರವರೆಗೂ ಚಾರ್ಜ್ ಮಾಡ್ತಾರೆ.
ಮತ್ತೊಂದು ರೂಮ್ ಮುನ್ನಾರಿಂದ 950 ಮೀಟರ್ಗಳಷ್ಟು ದೂರ ಇದೆ. ಇದರ ಹೆಸರು ಕ್ಲೌಡ್ 5 ಮುನ್ನಾರ್ ಅಂತ. ಇಲ್ಲಿ ದಿವಸಕ್ಕೆ 1500 ರೂಪಾಯಿಂದ 600 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ಮತ್ತೊಂದು ರೂಮ್ ಮುನ್ನಾರಿಂದ 400 ಮೀಟರ್ಗಳಷ್ಟು ದೂರ ಇದೆ. ಇದರ ಹೆಸರು ಮುನ್ನಾರ್ ಇನ್ ಅಂತ. ಇಲ್ಲಿ ದಿವಸಕ್ಕೆ 1300ರಿಂದ 500ರವರೆಗೂ ಚಾರ್ಜ್ ಮಾಡಬಹುದು. ಹಾಗೆ ಇಲ್ಲಿಗೆ ಹೋದಾಗ ನೀವು ಊಟ ತಿಂಡಿ ಮಾಡಲಿಕ್ಕೆ ಬೆಸ್ಟ್ ರೆಸ್ಟೋರೆಂಟನ್ನು ಹುಡುಕ್ತಾ ಇದ್ದರೆ ಮುನ್ನಾರ್ನಿಂದ 1.5 ಕಿಲೋಮೀಟರ್ ದೂರ ಇರುವಂತಹ ಪಾಟೇಲ್ ರೆಸ್ಟೋರೆಂಟ್ಗೆ ನೀವು ರೀಚ್ ಆಗಬಹುದು. ಮತ್ತೊಂದು ಮುನ್ನಾರ್ನಿಂದ 2 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಶ್ರೀ ಅನ್ನಪೂರ್ಣೇಶ್ವರಿ ರೆಸ್ಟೋರೆಂಟ್ಗೆ ನೀವು ರೀಚ್ ಆಗಬಹುದು. ಹಾಗೆ ಕೊನೆಯದಾಗಿ ಸರವಣ ಭವನ್ಗೆ ನೀವು ರೀಚ್ ಆಗಬಹುದು. ಇದಾಗಿತ್ತು ಇವತ್ತಿನ ಮಾಹಿತಿ. ಈ ಮಾಹಿತಿಗಳೆಲ್ಲ ನಿಮಗೆ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ಯೂಸ್ಫುಲ್ ಆಗಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರೆಲ್ಲ ಮುನ್ನಾರ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ತಾರೋ ಅವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ.